ನಮಸ್ತೆ ಗೆಳೆಯರೆ. ಈ ಹಿಂದಿನ ವಿಡಿಯೋದಲ್ಲಿ ವಿಜಯ್ ಮಲ್ಯ ಅವರು ಹುಟ್ಟಿದ್ದು, ಬೆಳೆದಿದ್ದು, ಬಾಲ್ಯ ಹೇಗಿತ್ತು, ಅವರ ತಂದೆಯವರ ಜೊತೆ ಸಂಬಂಧ ಹೇಗಿತ್ತು ಎಲ್ಲವನ್ನ ನೋಡಿದ್ರಿ. ಇವತ್ತಿನ ವಿಡಿಯೋದಲ್ಲಿ ಕಿಂಗ್ ಫಿಶರ್ ಕಂಪನಿನ ಹೇಗೆ ಹುಟ್ಟು ಹಾಕಿದ್ರು, ಅದಕ್ಕೆ ಪ್ರೇರಣೆ ಏನು, ಅವರ ತಂದೆಯವರ ಬಿಸ್ನೆಸ್ ಸ್ಟೈಲ್ಗೂ ಇವರ ಬಿಸ್ನೆಸ್ ಸ್ಟೈಲ್ಗೂ ಏನ್ ವ್ಯತ್ಯಾಸ ಇತ್ತು, ತನ್ನ ವೈಭವದ ಜೀವನ ಹೇಗಿತ್ತು, ಬರ್ಜರ್ ಪೇಂಟಿಂಗ್ ಕಂಪನಿನ ಖರೀದಿಸಿದ್ದು, ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದು ಇನ್ನಷ್ಟು ಪಾರ್ಟ್ಸ್ ಗಳು ಬರೋದಿದೆ. ಪಾರ್ಟ್ 1 ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಈಗ ವಿಡಿಯೋ ಒಳಗಡೆ ಹೋಗೋಣ. ರಾಜ್ ಶಮನಿ, ನಿಮ್ಮ ತಂದೆಯ ಕಂಪನಿಯಲ್ಲಿ ನೀವು ಇಟ್ಟ ದಿಟ್ಟ ಹೆಜ್ಜೆ ಯಾವುದು ಅಂತ ಕೇಳಿದಾಗ, ಕಿಂಗ್ ಫಿಶರ್. ನಾನು ನಮ್ಮ ತಂದೆಯ ಬಳಿ ಕಿಂಗ್ ಫಿಶರ್ ಬಿಯರ್ ನ ಮಾರ್ಕೆಟಿಂಗ್ ಮಾಡೋದಕ್ಕೆ 10 ಲಕ್ಷ ಬೇಕು ಅಂತ ಕೇಳಿದೆ. ಆಗ 10 ಲಕ್ಷ ಇಟ್ಕೊಂಡು ಯಾವ ತರ ಪ್ರಮೋಷನ್ ಮಾಡ್ತೀಯ ಅಂತ ಕೇಳಿದ್ರು. ಕಿಂಗ್ ಫಿಶರ್ ನ ಲೋಗೋನೇ ನನಗೊಂಥರ ಪ್ರಚೋದಿಸುವ ಹಾಗೆ ಕಾಣಿಸ್ತಿತ್ತು. ಆ ಲೋಗೋನ ಫನ್ ಎಲಿಮೆಂಟ್ಸ್ ಇರೋ ಬ್ರಾಂಡ್ಸ್ ಗೆ ಯೂಸ್ ಮಾಡಬಹುದಾಗಿತ್ತು. ನಾನು ಹಿಂದೆ ಅಮೆರಿಕದಲ್ಲಿದ್ದಾಗ ಅಲ್ಲಿರೋ ಸಿಟಿ ಬ್ಯಾಂಕ್ ಎಂಬ ಬ್ಯಾಂಕ್ ಅಡ್ವರ್ಟೈಸ್ಮೆಂಟ್ ಅಲ್ಲಿ ದ ಸಿಟಿ ನೆವರ್ ಸ್ಲೀಪ್ಸ್ ಅಂತ ಪ್ರಮೋಟ್ ಮಾಡಿದ್ರೆ, ಅದರ ಕಾಂಪಿಟೇಟರ್ ಬ್ಯಾಂಕ್ ಆಫ್ ಅಮೆರಿಕ ಅದಕ್ಕೆ ಕೌಂಟರ್ ಆಗಿ ವಿ ಗಾಟ್ ದ ಸಿಟಿ ನ್ಯಾಪಿಂಗ್ ಅಂತ ಪ್ರಮೋಟ್ ಮಾಡಿದ್ರು. ಅಂದ್ರೆ ಸಿಟಿ ಬ್ಯಾಂಕ್ ನೆವರ್ ಸ್ಲೀಪ್ಸ್ ಅಂದ್ರೆ ನಮ್ಮ ಬ್ಯಾಂಕ್ ಯಾವಾಗಲೂ ಮಲಗಲ್ಲ, ನಿಮ್ಮ ದುಡ್ಡು ಅಷ್ಟು ಸುರಕ್ಷಿತವಾಗಿರುತ್ತೆ ನಮ್ಮ ಬ್ಯಾಂಕ್ ಅಲ್ಲಿ ಅನ್ನೋ ಅರ್ಥದಲ್ಲಿ ಟ್ಯಾಗ್ ಲೈನ್ ಹಾಕಿರ್ತಾರೆ. ಅದಕ್ಕೆ ಕೌಂಟರ್ ಆಗಿ ಬ್ಯಾಂಕ್ ಆಫ್ ಅಮೆರಿಕ ಈಗ ಎಲ್ಲರೂ ಸಿಟಿಯಲ್ಲಿ ನೆಮ್ಮದಿಯಾಗಿ ಮಲಗಬಹುದು ಅಂತ ಟ್ಯಾಗ್ ಲೈನ್ ಹಾಕಿ ಪ್ರಮೋಟ್ ಮಾಡ್ತಾರೆ. ಇದನ್ನ ನೋಡಿದ ವಿಜಯ್ ಮಲ್ಯ, ನಾನು ಈ ರೀತಿಯ ಪ್ರಮೋಷನ್ಸ್ ಇಂದ ತುಂಬಾ ಇನ್ಸ್ಪೈರ್ ಆಗಿದ್ದೆ. ಇಂತಹ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಗ್ರಾಹಕರ ಗಮನವನ್ನ ಸೆಳೀತವೆ. ಯಾವುದೇ ಬ್ರ್ಯಾಂಡ್ ಗಳಿಗಾದ್ರೂ ಒಂದು ಪರ್ಸನಾಲಿಟಿ ಅಂತ ಬೇಕು. ನಾನು ಅಮೆರಿಕದಲ್ಲಿ ಪ್ರಮೋಟ್ ಮಾಡಿದ ಹಾಗೆ ಇಂಡಿಯಾದಲ್ಲಿ ಆಲ್ಕೋಹಾಲ್ ನ ಪ್ರಮೋಟ್ ಮಾಡಕ್ಕಾಗಲ್ಲ. ಯಾಕಂದ್ರೆ ಇಂಡಿಯಾದಲ್ಲಿ ಆಲ್ಕೋಹಾಲ್ ಪ್ರಮೋಟ್ ಮಾಡಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ನಾನು ಕಿಂಗ್ ಫಿಶರ್ ಹೆಸರಲ್ಲಿ ವಾಟರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ವಾಟರ್ ಬಾಟಲ್ ಮೇಲೆ ಕಿಂಗ್ ಫಿಶರ್ ಬ್ರ್ಯಾಂಡಿಂಗ್ ನ ಹೈಲೈಟ್ ಆಗುವ ಹಾಗೆ ಮಾಡಿದೆ. ಈ ರೀತಿಯಾಗಿ ಕಿಂಗ್ ಫಿಶರ್ ನ ಬ್ರ್ಯಾಂಡ್ ಗೆ ಒಂದು ಕಲರ್ಫುಲ್ ಪರ್ಸನಾಲಿಟಿನ ತಂದುಕೊಟ್ಟೆ. ಈ ಆಲ್ಕೋಹಾಲಿಕ್ ಇಂಡಸ್ಟ್ರಿಗೆ ನಾನೇ ಒಂದು ರೀತಿಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬೆಳೆದೆ. ಇದೆಲ್ಲ ನಿಮ್ಮ ತಂದೆ ಬದುಕಿರುವಾಗಲೇ ಆಗ್ತಿತ್ತಾ? ಹೌದು, ನಾನು ಸಕ್ಸಸ್ಫುಲ್ ಆಗಿ ಮುನ್ನುಗ್ಬೇಕಾದ್ರೆ ನಮ್ಮ ತಂದೆಯವರು ಬದುಕಿದ್ರು. ನೀವು ಇಂಡಿಯಾದಲ್ಲಿ ಆಲ್ಕೋಹಾಲ್ ನ ಅಡ್ವರ್ಟೈಸ್ ಮಾಡೋಕೆ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರಿ. ಆ ಟೈಮ್ ಅಲ್ಲಿ ಬೇರೆ ಆಲ್ಕೋಹಾಲಿಕ್ ಕಂಪನೀಸ್ ಎಲ್ಲ ತಮ್ಮ ಬಿಸ್ನೆಸ್ ಬಿದ್ದು ಹೋಗುತ್ತೆ ಅಂತ ಭಯ ಬಿದ್ದಿದ್ರು. ಆದ್ರೆ ನೀವು ಅಂತ ಟೈಮಲ್ಲೂ ಆಲ್ಕೋಹಾಲಿಕ್ ಬಿಸ್ನೆಸ್ ನ ಪರ್ಚೇಸ್ ಮಾಡಿದ್ರಿ. 1977ರಲ್ಲಿ ಮೊರಾರ್ಜಿ ದೇಸಾಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಅವರು ಇಡೀ ಇಂಡಿಯಾದಲ್ಲಿ ಆಲ್ಕೋಹಾಲ್ ನ ಬ್ಯಾನ್ ಮಾಡಬೇಕು ಅಂತ ಅನೌನ್ಸ್ ಮಾಡಿದ್ರು. ಈ ನ್ಯೂಸ್ ಇಂದ ಎಲ್ಲ ಆಲ್ಕೋಹಾಲ್ ಕಂಪನಿಗಳ ಶೇರ್ ಮೌಲ್ಯ ಕುಸಿದು ಬಿಡ್ತು. ಆದ್ರೆ ನನ್ನ ತಂದೆಗೆ ನಂಬಿಕೆ ಇತ್ತು, ಆಲ್ಕೋಹಾಲ್ ನಿಷೇಧ ಮಾಡೋಕೆ ಸಾಧ್ಯನೇ ಇಲ್ಲ ಅಂತ. ಹಾಗಾಗಿ ಅವರು ಹೆದರು ಬಿಟ್ಟಿದ್ದ ಬೇರೆ ಆಲ್ಕೋಹಾಲ್ ಕಂಪನಿಗಳನ್ನೆಲ್ಲ ಪರ್ಚೇಸ್ ಮಾಡಿದ್ರು. ಯಾಕಂದ್ರೆ ಅಮೆರಿಕದಲ್ಲೂ ಆಲ್ಕೋಹಾಲ್ ನ ಬ್ಯಾನ್ ಮಾಡಬೇಕು ಅಂತ ಗವರ್ಮೆಂಟ್ ಹೋರಾಟ ಮಾಡ್ತಿತ್ತು. ಆದ್ರೆ ಅಲ್ಲೂ ಕೂಡ ಅದು ಯಶಸ್ವಿ ಆಗ್ಲಿಲ್ಲ. ಹಾಗೆ ನಮ್ಮ ತಂದೆಗೆ ಚೆನ್ನಾಗಿ ಗೊತ್ತಿತ್ತು, ಗವರ್ನಮೆಂಟ್ ನ ಆದಾಯಕ್ಕೆ ಆಲ್ಕೋಹಾಲ್ ಬೆನ್ನುಮೂಳೆ ಇದ್ದಂತೆ. ಬೇರೆ ಯಾವ ಬಿಸ್ನೆಸ್ ಸೆಕ್ಟರ್ ಇಂದಲೂ ಇಲ್ಲದಷ್ಟು ಲಾಭ ಆಲ್ಕೋಹಾಲ್ ಇಂದ ಸರ್ಕಾರಕ್ಕೆ ಇದೆ ಅಂತ. ಆಲ್ಕೋಹಾಲ್ ನಿಷೇಧ ಮಾಡ್ತೇವೆ ಅಂತ ಹೇಳಿದಾಗ ಎಲ್ಲ ಆಲ್ಕೋಹಾಲಿಕ್ ಕಂಪನಿಗಳು ಹೆದರು ಬಿಟ್ಟಿದ್ರು. ನಮ್ಮ ತಂದೆಗೆ ಈ ವಿಷಯದಲ್ಲಿ ಸ್ಪಷ್ಟತೆ ಇದ್ರಿಂದ ಎಲ್ಲ ಆಲ್ಕೋಹಾಲಿಕ್ ಕಂಪನೀಸ್ ಪರ್ಚೇಸ್ ಮಾಡ್ಬಿಟ್ರು. ನಿಮ್ಮ ತಂದೆಯ ನಿಧನದ ನಂತರ ಏನಾಯ್ತು? ನೀವು ಯಶಸ್ವಿ ಹಾದಿಯನ್ನ ಹಿಡಿದಿದ್ರಿ, ಬಿಸ್ನೆಸ್ ಅಲ್ಲಿ ದಿಟ್ಟ ನಿರ್ಧಾರಗಳನ್ನ ತಗೊಂಡಿದ್ರಿ, ಆಲ್ಕೋಹಾಲ್ ನ ಬ್ರ್ಯಾಂಡಿಂಗ್ ಶುರು ಮಾಡಿದ್ರಿ. ನಂತರ ಏನಾಯ್ತು? ನಮ್ಮ ತಂದೆ ತೀರ್ಕೊಂಡಾಗ ಅವರಿಗೆ 57ರ ವಯಸ್ಸು. ಆಗ ನನಗೆ 28ರ ವಯಸ್ಸು. ನಮ್ಮ ತಂದೆಗೆ ಹಲವಾರು ದಿಗ್ಗಜರ ಸ್ನೇಹ ಇತ್ತು. ಸರ್ಕಾರದಲ್ಲಿ, ರಾಜಕಾರಣದಲ್ಲಿ, ಬಿಸ್ನೆಸ್ ವೈಸ್, ಪರ್ಸನಲಿ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳ ಸ್ನೇಹ ಇತ್ತು. ಅವರು ನಿಧನರಾದಾಗ ಮುಂದಿನ ಚೇರ್ಮನ್ ಯಾರು ಎಂಬ ಪ್ರಶ್ನೆ ಎಲ್ಲರಲ್ಲೂ ಇತ್ತು. ಅವರ ಸ್ಥಾನ ತುಂಬಕ್ಕೆ ತುಂಬಾ ಜನ ಕಾಯ್ತಾ ಇದ್ರು. ನಮ್ಮ ಕಂಪನಿಯ ಶೇರ್ ಹೋಲ್ಡರ್ಸ್ ಎಲ್ಲ ನನ್ನ ತಂದೆ ಜೊತೆ ನನ್ನ ಜರ್ನಿನ ನೋಡಿದ್ರು. ವಾರ್ಷಿಕ ಸಭೆಯಲ್ಲಿ ಮುಂಚೂಣಿಯಲ್ಲಿದ್ದ ಶೇರ್ ಹೋಲ್ಡರ್ಸ್ ಮೀಟಿಂಗ್ ಅಲ್ಲಿ ಮುಂದಿನ ಚೇರ್ಮನ್ ಗೆ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿದ್ರು. ಆಗ ಬೇರೆ ಆಕಾಂಕ್ಷಿಗಳೆಲ್ಲ ಮೌನವಾಗ್ಬಿಟ್ರು. ಯಾಕಂದ್ರೆ ಮೀಟಿಂಗ್ ಅಲ್ಲಿ ಆ ರೀತಿ ನಾನು ಅಂತ ಎದ್ದು ಗಲಭೆ ಮಾಡಕ್ಕಾಗಲ್ಲ. ಅದರಲ್ಲೂ ಕಂಪನಿ ಶೇರ್ ಹೋಲ್ಡರ್ಸ್ ಬೆಂಬಲ ಸಂಪೂರ್ಣವಾಗಿ ನನ್ನ ಕಡೆ ಇತ್ತು. ನನಗೆ ವಯಸ್ಸು 28 ಆದ್ರೂ ನನ್ನ ತಂದೆ ಅಷ್ಟರೊಳಗೆ ಬಿಸ್ನೆಸ್ ಅಲ್ಲಿ ತುಂಬಾನೇ ಪಳಗಿಸಿದ್ರು. ನನಗೂ ಸಹ ಈ ಬಿಸ್ನೆಸ್ ಅನ್ನು ಸಮರ್ಥವಾಗಿ ಮುನ್ನಡೆಸಿಕೊಂಡು ಹೋಗ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ನಾನು ಒಂದು ಆರ್ಟಿಕಲ್ ಅಲ್ಲಿ ಓದಿದ್ದೆ, ನಿಮ್ಮ ತಂದೆ ನಿಧನರಾದ್ಮೇಲೆ ನೀವು ಅವರ ಸಬಾರ್ಡಿನೇಟ್ಸ್ ನ ಅಷ್ಟು ನಂಬಲಿಲ್ಲ. ಹಾಗಾಗಿ ನಿಮ್ಮ ಫ್ರೆಂಡ್ ಸರ್ಕಲ್, ನಿಮಗೆ ಕ್ಲೋಸ್ ಇದ್ದವ್ರನ್ನ ನಿಮ್ಮ ಕಂಪನಿಯಲ್ಲಿ ಒಳ್ಳೊಳ್ಳೆ ಪೊಸಿಷನ್ಸ್ ಗೆ ಅಪಾಯಿಂಟ್ ಮಾಡಿದ್ರಿ ಅಂತ. ಇದು ನಿಜಾನಾ? ಇಲ್ಲ, ಅದು ಶುದ್ಧ ಸುಳ್ಳು. ನಾನು ಯಾವತ್ತೂ ಆ ರೀತಿ ಯೋಚನೆ ಮಾಡಲಿಲ್ಲ. ನನ್ನ ಯಾವ ಸ್ನೇಹಿತರಿಗೂ ನನ್ನ ಕಂಪನಿಯಲ್ಲಿ ಪೊಸಿಷನ್ಸ್ ಕೊಡ್ಲಿಲ್ಲ. ಯಾಕಂದ್ರೆ ಆ ಏಜ್ ಅಲ್ಲಿ ನನ್ನ ಫ್ರೆಂಡ್ಸ್ ಗೆ ಯಾವುದೇ ಅನುಭವಗಳಿರಲಿಲ್ಲ. ಅಂತ ಟೈಮ್ ಅಲ್ಲಿ ನನ್ನ ಫ್ರೆಂಡ್ಸ್ ನ ತೆಗೆದು ಮ್ಯಾನೇಜ್ಮೆಂಟ್ ಗೆ ಹೈರ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ. ಕಂಪನಿ ನಡೆಸೋಕೆ ಬೇಕಾಗಿರೋದು ನಾಲೆಡ್ಜ್, ಎಕ್ಸ್ಪೀರಿಯನ್ಸ್, ಎಬಿಲಿಟಿ. ಹಾಗಾಗಿ ನಾನು ನಮ್ಮ ಕಂಪನಿಯಲ್ಲಿ ಹಲವಾರು ವರ್ಷಗಳಿಂದ ಗ್ರೌಂಡ್ ಲೆವೆಲ್ ಅಲ್ಲಿ ಕೆಲಸ ಮಾಡಿದವರಿಗೆ ಪ್ರಮೋಷನ್ ಮಾಡಿದೆ. ಜೊತೆಗೆ ಒಳ್ಳೊಳ್ಳೆ ಜಾಬ್ ಕನ್ಸಲ್ಟೆನ್ಸಿಯಿಂದ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್ಸ್ ನ ಹೈರ್ ಮಾಡಿದೆ. ನಿಮ್ಮ ತಂದೆಯವರು ಚೇರ್ಮನ್ ಆಗಿದ್ದಾಗ ಮತ್ತೆ ನೀವು ಚೇರ್ಮನ್ ಆದ್ಮೇಲೆ ಯುನೈಟೆಡ್ ಬ್ರೇವರೀಸ್ ಅಲ್ಲಿ ಆದ ಮೇಜರ್ ಬದಲಾವಣೆಗಳನ್ನ ಹೇಳಿ. ನನ್ನ ಬಿಸ್ನೆಸ್ ಸ್ಟೈಲ್ಗೂ ನನ್ನ ತಂದೆ ಬಿಸ್ನೆಸ್ ಸ್ಟೈಲ್ಗೂ ತುಂಬಾ ಡಿಫರೆನ್ಸ್ ಇತ್ತು. ನಾನು ಅಕೌಂಟಬಿಲಿಟಿ ಮೇಲೆ ತುಂಬಾ ಗಮನ ವಹಿಸುತ್ತಿದ್ದೆ. ಕಂಪನಿಯ ಸೇಲ್ಸ್ ಗ್ರೋತ್ ಬಗ್ಗೆ, ನಮ್ಮ ಪ್ರತಿ ಬಿಸ್ನೆಸ್ ಸೆಕ್ಟರ್ ನ ಬಗ್ಗೆನೂ ಪ್ರತಿ ತಿಂಗಳು ಆಪರೇಟಿವ್ ರಿವ್ಯೂ ಮೀಟಿಂಗ್ ಮಾಡ್ತಿದ್ದೆ. ಸಣ್ಣ ಪುಟ್ಟ ಕೆಲಸಗಳನ್ನ ನೋಡಿಕೊಂಡು ಮ್ಯಾನೇಜ್ಮೆಂಟ್ ಟೀಮ್ ಮೇಲೆ ಭಾರ ವಹಿಸಿ ಬಿಡ್ತಿರ್ಲಿಲ್ಲ. ನಾನು ಖುದ್ದಾಗಿ ಮ್ಯಾನೇಜ್ಮೆಂಟ್ ಅಲ್ಲಿ ಎಲ್ಲರ ಜೊತೆ ವರ್ಕ್ ಮಾಡ್ತಿದ್ದೆ. ನಮ್ಮ ತಂದೆ ಮ್ಯಾನೇಜ್ಮೆಂಟ್ ಟೀಮ್ ಗೆ ಕೆಲಸಗಳನ್ನ ವಹಿಸಿ ಸಣ್ಣ ಪುಟ್ಟ ಕೆಲಸಗಳನ್ನ ನೋಡ್ಕೋತಿದ್ರು. ನಾನು ಮ್ಯಾನೇಜ್ಮೆಂಟ್ ಟೀಮ್ ಗೆ ಅವರ ಎಬಿಲಿಟಿಯನ್ನ ಪ್ರೂವ್ ಮಾಡ್ಕೊಳ್ಳಕ್ಕೆ ಸ್ಪೇಸ್ ಕೊಡ್ತಿದ್ದೆ. ಅದರಿಂದ ನನಗೆ 1988ರಲ್ಲಿ ಯುನೈಟೆಡ್ ಕಿಂಗ್ಡಮ್ ನ ಬರ್ಜರ್ ಪೇಂಟ್ ಬಿಸ್ನೆಸ್ ನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ
ಎಕ್ಸ್ಪೆಂಡ್ ಮಾಡೋಕೆ ಸಾಧ್ಯ ಆಯಿತು. ನಾನು ಮ್ಯಾನೇಜ್ಮೆಂಟ್ ಅಲ್ಲಿ ಮಾಡಿದ ಬದಲಾವಣೆಯಿಂದ ಇಂಡಿಯನ್ ಬಿಸ್ನೆಸ್, ಫಾರಿನ್ ಬಿಸ್ನೆಸ್ ಎರಡನ್ನೂ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋದೆ. ನಿಮ್ಮ ಮತ್ತು ನಿಮ್ಮ ತಂದೆಯವರ ನಡುವೆ ಇದ್ದ ಸಾಮ್ಯತೆ ಮತ್ತು ವ್ಯತ್ಯಾಸ ಎರಡನ್ನೂ ಹೇಳಿ. ನಮ್ಮ ತಂದೆ ಹಣ ಖರ್ಚು ಮಾಡೋದಕ್ಕೂ ಮುಂಚೆ 100 ಸಲ ಯೋಚನೆ ಮಾಡ್ತಿದ್ರು, ನಾನು ಬರೀ 2 ಸಲ ಮಾತ್ರ ಯೋಚನೆ ಮಾಡ್ತಿದ್ದೆ. ನಮ್ಮಿಬ್ಬರ ವಯಸ್ಸಿನಷ್ಟೇ ನಮ್ಮಿಬ್ಬರ ಆಕಾಂಕ್ಷೆಗಳಿಗೂ ಅಂತರ ಆಯ್ತು. ಉಡುಗೆ ತೊಡುಗೆಗಳಲ್ಲೂ ತುಂಬಾ ವ್ಯತ್ಯಾಸ ಆಯ್ತು. ಪಬ್ಲಿಕ್ ನ ಗಮನ ಸೆಳೆಯೋದ್ರಲ್ಲಿ ನಿಮಗೂ ಅವರಿಗೂ ವ್ಯತ್ಯಾಸ ಐತಲ್ವಾ? ಪಬ್ಲಿಕ್ ಅಲ್ಲಿ ನೀವು ಸ್ವಲ್ಪ ಜೋರು ಮಾಡ್ತಿದ್ರಿ. ನನ್ನ ಬಗ್ಗೆ ಯಾರು ಏನಾದ್ರು ಅನ್ಕೊಳ್ಳಿ, ನಾನು ಎಲ್ಲರ ಮುಂದೆ ಪಬ್ಲಿಕ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಮಾತಾಡೋದನ್ನ ಅಹಂಕಾರ ಅಂತ ಭಾವಿಸಿದ್ರೆ ಅದು ಅವರವರ ಅಭಿಪ್ರಾಯಕ್ಕೆ ಬಿಟ್ಟಿದ್ದು. ನಾನು ಅಹಂಕಾರಿ, ತೋರ್ಪಡಿಕೆ ಜಾಸ್ತಿ ಅಂತ ಅನ್ಸಿದ್ರೆ ನಾನೇನು ಮಾಡಕ್ಕಾಗಲ್ಲ. ನನ್ನ ತಂದೆ ಪಬ್ಲಿಕ್ ಅಲ್ಲಿ ಮಾತಾಡೋಕೆ ಸ್ವಲ್ಪ ಹಿಂಜರಿತಿದ್ರು. ನನ್ನ ನೇಚರ್ ಅವರಿಗೆ ತದ್ವಿರುದ್ಧ. ನಾನು ಸ್ಕೂಲಲ್ಲಿ ಇದ್ದಾಗ ಡಿಬೇಟ್ ಗಳಲ್ಲಿ ಭಾಗವಹಿಸ್ತಿದ್ದೆ, ಡ್ರಾಮಾಗಳಲ್ಲಿ ನಟಿಸ್ತಿದ್ದೆ. ನಾನು ಹಾಗೆ ಬೆಳೆದಿದ್ರಿಂದ ಎಲ್ಲೂ ಮಾತಾಡೋಕೆ ಹಿಂಜರಿತಿರ್ಲಿಲ್ಲ. ಹಾಗಾದ್ರೆ ನಿಮ್ಗೆ ಜನರ ಅಟೆನ್ಷನ್ ಏನ್ ಬೇಕಿರ್ಲಿಲ್ಲ, ಪಬ್ಲಿಕ್ ಸ್ಪೀಕಿಂಗ್ ನ ನೀವು ಇಷ್ಟಪಡ್ತಿದ್ರಿ ಅಷ್ಟೇನಾ? ನನಗೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಅಥವಾ ನನ್ನನ್ನ ಮಾತಾಡೋಕೆ ಆಹ್ವಾನಿಸಿದ್ರೆ ನಾನು ಖಂಡಿತ ಮಾತಾಡ್ತೀನಿ. ಕೆಲವರಿಗೆ ನಾನು ನಾನ್ ಸೆನ್ಸ್ ಮಾತಾಡ್ತೀನಿ ಅಂತ ಅನಿಸ್ತಿತ್ತು. ಹೆಚ್ಚುವರಿ ಜನ ನನ್ನ ಮಾತುಗಳನ್ನ ಇಷ್ಟಪಡ್ತಿದ್ರು. ಒಟ್ನಲ್ಲಿ ನನಗೆ ಯಾವುದೇ ಪ್ಲಾಟ್ಫಾರ್ಮ್ ಸಿಕ್ಕಿದ್ರು ನಾನು ಮಾತಾಡ್ತಿದ್ದೆ ಅಷ್ಟೇ. ನೀವು ಯಾವತ್ತೂ ನನ್ನ ಈ ಮಾತು ನಾಳೆ ಪೇಪರ್ ಅಲ್ಲಿ ಹೆಡ್ಲೈನ್ ಆಗಿ ಬರುತ್ತೆ ಅಂತ ಯೋಚನೆ ಮಾಡಿ ಮಾತಾಡ್ಲಿಲ್ವಾ? ನಾನ್ ಯಾವತ್ತೂ ಹೆಡ್ಲೈನ್ಸ್ ನ ತಲೆಲಿಟ್ಕೊಂಡು ಮಾತಾಡೇ ಇಲ್ಲ. ಈ ಹೆಡ್ಲೈನ್ಸ್ ಎಲ್ಲ ಮೀಡಿಯಾ ಸೃಷ್ಟಿ ಮಾಡಿರೋದು. ಈಗ ಒಂದು ನಿಮಿಷ ನನ್ನ ವೈಭವದ ಜೀವನ ಶೈಲಿಯ ಬಗ್ಗೆ ಮಾತಾಡೋಣ. ನನ್ನ ಪ್ರಕಾರ ವಿಜೃಂಭಣೆ, ಆಚರಣೆ ಅಂದ್ರೆ ನಮ್ಮ ಜೀವನವನ್ನ ಪ್ರೀತಿಸುವುದು ಮತ್ತೆ ನಮ್ಮ ಹತ್ರ ಇರೋದನ್ನ ಅನುಭವಿಸುವುದು. ನನ್ನ ತಂದೆ ಸತ್ತಾಗ ನನಗೆ ವಯಸ್ಸು 28. ಆಗ ನಾನು UB ಗ್ರೂಪ್ ಚೇರ್ಮನ್. ಆದರೆ ಬೇರೆ ಉದ್ಯಮಿಗಳೆಲ್ಲ ನನ್ನ ಪೊಸಿಷನ್ ನಲ್ಲಿ ಇದ್ದವರು, ನನ್ನ ತಂದೆಯ ವಯಸ್ಸಿನವರು. ಉದಾಹರಣೆಗೆ RPG ಎಂಟರ್ಪ್ರೈಸಸ್ ಚೇರ್ಮನ್ ರಾಮ್ ಪ್ರಸಾದ್, ರಿಲಯನ್ಸ್ ಚೇರ್ಮನ್ ಧಿರುಭಾಯಿ ಅಂಬಾನಿ, ಬಿರ್ಲಾ ಗ್ರೂಪ್ ಚೇರ್ಮನ್ PK ಬಿರ್ಲಾ. ನಾನು ಅವರೆಲ್ಲರ ಮಕ್ಕಳಿನ ವಯಸ್ಸಿನವನು. ನನ್ನನ್ನ ಹೇಗೆ ಆ ವಯಸ್ಸಿನವರ ಜೊತೆ ಕಂಪೇರ್ ಮಾಡ್ತೀರಾ? ಯುವಕನಾಗಿ ನನಗೆ ಸಾಮಾನ್ಯವಾಗಿ ಯುವಕರಿಗೆ ಇದ್ದ ಆಕರ್ಷಣೆಗಳಿದ್ವು. ಒಂದೊಳ್ಳೆ ಕಾರ್ ತಗೊಳ್ಳೋದು, ಡ್ರಿಂಕ್ಸ್ ಮಾಡೋದು, ಪಾರ್ಟಿ ಮಾಡೋದು, ಮ್ಯೂಸಿಕ್, ಸ್ಪೋರ್ಟ್ಸ್ ಎಲ್ಲವನ್ನೇ ಎಂಜಾಯ್ ಮಾಡ್ತಿದ್ದೆ. ನನ್ನ ಪೊಸಿಷನ್ ಇದ್ದ ಬೇರೆ ಉದ್ಯಮಿಗಳು ಅವರ ವಯಸ್ಸಿನ ತಕ್ಕ ಹಾಗೆ ಅವರಿದ್ರು. ಸಡನ್ ಆಗಿ ಮೀಡಿಯಾ ಈ ಹುಡುಗ ತುಂಬಾ ದುಬಾರಿ, ವೈಭವದ, ವಿಜೃಂಭಣೆಯ ಬದುಕನ್ನ ಬದುಕ್ತಿದ್ದಾನೆ ಅಂತ ಅವರ ಜೊತೆ ಕಂಪೇರ್ ಮಾಡಿ ಪೋರ್ಟ್ರೇ ಮಾಡ್ತಿದ್ರು. ನನ್ನ ವಯಸ್ಸಿನ ಯುವಕರು ಯಾವ ರೀತಿ ಇರ್ತಿದ್ರೋ ನಾನು ಹಾಗೆ ಇದ್ದೆ ಅಷ್ಟೇ. ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನಾನು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ನಾನು ಬದುಕಿದ್ದು ನನ್ನ ಜೀವನ, ನನ್ನ ಹಣನ ನಾನು ಖರ್ಚು ಮಾಡಿದ್ದೀನಿ ಅಷ್ಟೇ, ಬೇರೆಯವರ ಹಣವನ್ನಲ್ಲ. ನನ್ನ ಜೀವನವನ್ನ ನಾನು ಪ್ರತಿ ಕ್ಷಣವನ್ನು ಅನುಭವಿಸಿ ಬದುಕ್ತೀನಿ. ಚಿಕ್ಕ ವಯಸ್ಸಿನಲ್ಲೇ ಕೆಲಸ ಶುರು ಮಾಡಿದ್ರಿಂದ ನನಗೆ ಕಾರ್ಪೊರೇಟ್ ಇಂಡಸ್ಟ್ರಿಯಲ್ಲಿ ತುಂಬಾ ದೊಡ್ಡ ಅನುಭವ ಇದೆ. ನಾನು ಸೊಸೈಟಿಗೆ ಮಾಡಿರುವ ಒಳ್ಳೆ ಕೆಲಸಗಳನ್ನ ಜನ ಗಮನಿಸ್ತಾರೆ ಅಂತ ಭಾವಿಸಿದ್ದೀನಿ. ಆದ್ರೆ ಈ ಮೀಡಿಯಾದವರು ಈ ತರ ನೆಗೆಟಿವ್ ನ್ಯೂಸ್ ನ ಸ್ಪ್ರೆಡ್ ಮಾಡಿ ಅದನ್ನೆಲ್ಲ ಮರೆ ಮಚ್ಚಿಬಿಟ್ಟಿದ್ದಾರೆ. ನನ್ನ ವಯಸ್ಸಿನ ಯುವಕರು ಯಾವ ರೀತಿ ಬದುಕ್ತಿದ್ರೋ ನಾನು ಅದೇ ರೀತಿ ಬದುಕ್ತಿದ್ದೆ. ನಾನೇನು ಎಕ್ಸ್ಟ್ರಾ ವಿಜೃಂಭಣೆಯ ಬದುಕನ್ನ ಬದುಕ್ತಿರ್ಲಿಲ್ಲ. ಇಲ್ಲ, ನಿಮ್ಮದು ಎಕ್ಸ್ಟ್ರಾರ್ಡಿನರಿ ಲೈಫ್ ಇತ್ತು. ಅದು ಹೇಗೆ ಎಕ್ಸ್ಟ್ರಾರ್ಡಿನರಿ ಲೈಫ್ ಆಗುತ್ತೆ? ಯಾವ ರೀತಿಲಿ? 1985-86ರಲ್ಲಿ ಎಕ್ಸ್ಚೇಂಜ್ ಕಂಟ್ರೋಲ್ ಹೇಗಿತ್ತು ಗೊತ್ತಾ? ಆ ಟೈಮ್ ಅಲ್ಲಿ ಫೆರಾರಿ ಕಾರ್ನ ಇಂಡಿಯಾಗೆ ಇಂಪೋರ್ಟ್ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಇವತ್ತು ಡೆಲ್ಲಿ ಆಕ್ಷನ್ ಪ್ರೊಸೆಸ್ ಅಲ್ಲಿ ಯಾವ ಕಾರ್ ಬೇಕಾದ್ರೂ ತರಿಸ್ಕೊಳ್ಬಹುದು. ನೀವು ಆ ಫ್ಯಾನ್ಸಿ ಕಾರ್ಸ್ ನೆಲ್ಲ ತಗೊಂಡ್ರ? ನೋಡಿ, ನನಗೆ ಒಳ್ಳೆ ಕಾರ್ಗಳಂದ್ರೆ ತುಂಬಾ ಇಷ್ಟ. ಚಿಕ್ಕ ವಯಸ್ಸಿಂದನೂ ಸ್ಪೀಡ್ ಆಗಿ ಹೋಗೋ ಕಾರ್ಗಳಂದ್ರೆ ತುಂಬಾ ಇಷ್ಟ. ನಾನು ಇಂಡಿಯಾಗೆ ಫಾರ್ಮುಲಾ 1 ಕಾರನ್ನ ತರಿಸ್ಕೊಂಡಿದ್ದೆ. ಮದ್ರಾಸ್ ಅಲ್ಲಿ ರೇಸ್ ವಿನ್ ಆಗಿದ್ದೆ. ಅದನ್ನ ನೋಡಿ ನಮ್ಮ ತಂದೆಯೂ ಖುಷಿ ಪಟ್ಟಿದ್ರು. ಓಕೆ, ನೀವು ವೈಭವದ ಜೀವನವನ್ನ ನಡೆಸ್ತೀರಿ ಅಂತ ಮೀಡಿಯಾಗಳು ಟ್ಯಾಗ್ಲೈನ್ ಹಾಕಿದ್ರು. ನೀವು ಅದನ್ನ ಎಂಜಾಯ್ ಮಾಡ್ತಿದ್ರಾ? ನನಗೆ ಅವರು ಕ್ರಿಯೇಟ್ ಮಾಡೋ ನ್ಯೂ ಸೆನ್ಸ್ ನ ನೋಡ್ಕೊಂಡು ಕೂರೋಕೆ ಸಮಯ ಇರ್ತಿರ್ಲಿಲ್ಲ. ನಾನು ನನ್ನ ಜೀವನ ನೋಡ್ಕೋತಿದ್ದೆ, ನನ್ನ ಕೆಲಸಗಳನ್ನ ನಾನು ಮಾಡ್ಕೊಂಡು ಹೋಗ್ತಿದ್ದೆ. ನಿಮಗೆ ಗೊತ್ತಾಗ್ತಿತ್ತು ನಿಮ್ಮ ಬಗ್ಗೆ ಮೀಡಿಯಾದವರು ವೈಭವದ ಜೀವನ ನಡೆಸೋರು ಅಂತ ಬರೀತಿದ್ರು. ಜನರು ನಿಮ್ಮನ್ನ ನೋಡೋ ದೃಷ್ಟಿನೂ ಹಾಗೆ ಇತ್ತು. ಹೆಡ್ಲೈನ್ ನಲ್ಲಿ ಯಾವಾಗಲೂ ನೀವು ಹೈಲೈಟ್ ಆಗ್ತಿದ್ರೆ. ಈ ರೀತಿಯ ಪಬ್ಲಿಸಿಟಿಯನ್ನ ನೀವು ಸೀಕ್ರೆಟ್ ಆಗಿ ಎಂಜಾಯ್ ಮಾಡ್ತಿದ್ರ? ಖಂಡಿತ ಇಲ್ಲ. ನಾನು ಇಂಥ ನ್ಯೂ ಸೆನ್ಸ್ ನ ಇಗ್ನೋರ್ ಮಾಡ್ತಿದ್ದೆ. ಈ ಹಿಂದೆ 9 ವರ್ಷಗಳ ಕಾಲ ನಾನು ಏನ್ ಮಾಡಿದೆ ಅದೇ ರೀತಿ. ವೈಭವದ ಜೀವನ ನಡೆಸ್ತಿದ್ದಾನೆ ಅಂತ ಬಿಂಬಿಸಿದ್ರೆ ಅದನ್ನ ಯಾರು ಬೇಕಾದ್ರೂ ಕಾಂಪ್ಲಿಮೆಂಟ್ ಆಗಿ ತಗೋಬಹುದು. ಆದ್ರೆ ಯಾರು ಕೂಡ ಕಳ್ಳ, ದರೋಡೆಕೋರ, ಓಡಿ ಹೋದವನು, ದೇಶ ಬಿಟ್ಟವನು ಅಂದ್ರೆ ಸಹಿಸ್ಕೊಳಕ್ಕಾಗಲ್ಲ. ಇಂಥದನ್ನೆಲ್ಲ ನಾನು ಇಗ್ನೋರ್ ಮಾಡಿದೆ. ಯಾಕಂದ್ರೆ ನನಗೆ ಗೊತ್ತು ನಾನು ಅದರ ವಿರುದ್ಧ ಫೈಟ್ ಮಾಡೋಕ್ಕಾಗಲ್ಲ ಅಂತ. ನನ್ನ ವ್ಯಕ್ತಿತ್ವದ ಬಗ್ಗೆ, ನನ್ನ ಜೀವನ ಶೈಲಿಯ ಬಗ್ಗೆ ವ್ಯತಿರಿಕ್ತವಾಗಿ ಬರೆಯುವ ಮೀಡಿಯಾಗೆ ನಾನು ಸಮಯ ಕೊಡೋದಕ್ಕೆ ಬಯಸೋದಿಲ್ಲ. ಈ ಮೀಡಿಯಾಗಳ ರಿಪೋರ್ಟಿಂಗ್ ಪ್ಯಾಟರ್ನ್ ಹೇಗಿತ್ತು ಅಂದ್ರೆ, ನಾನು ಅದನ್ನ ಗಮನಿಸ್ತಿದ್ರೆ ಇವರಿಗೆ ಇವರ ಕೆಲಸನ ಎಫಿಷಿಯಂಟ್ ಆಗಿ ಮಾಡೋಕೆ ಬರದೆ ಇಂತಹ ನಾನ್ ಸೆನ್ಸ್ ನ ಬರೀತಾರೆ ಅಂತ ಅನಿಸ್ತಿತ್ತು. ವಿಜಯ್ ಮಲ್ಯ ಹೇಗೆ ಪಾರ್ಟಿ ಮಾಡ್ದ, ವಿಜಯ್ ಮಲ್ಯ ನ್ಯೂ ಇಯರ್ ಪಾರ್ಟಿನ ಎಲ್ಲಿ ಮಾಡ್ದ, ವಿಜಯ್ ಮಲ್ಯ ಯಾವ ಕಾರನ್ನ ಪರ್ಚೇಸ್ ಮಾಡ್ದ, ಎಷ್ಟು ದುಬಾರಿ ವಸ್ತುಗಳನ್ನ ಬಳಸ್ತಿದ್ದಾನೆ. ಅವರು ನನ್ನ ಹೆಸರಲ್ಲಿ ಅವರಿಗೆ ಬೇಕಾದ ಹಾಗೆ ನನ್ನ ಪರ್ಸನಾಲಿಟಿಯನ್ನ ಬದಲಾಯಿಸಿಕೊಂಡ್ರು. ಆ ಪರ್ಸನಾಲಿಟಿ ಮೀಡಿಯಾದವರಿಗೆ ತುಂಬಾ ಇಷ್ಟ. ಯಾಕಂದ್ರೆ ಅದರಿಂದ ಅವರಿಗೆ ಒಳ್ಳೆ ವೀಕ್ಷಕರು ಸಿಗ್ತಾ ಇದ್ರು. ನನ್ನ ಬಗ್ಗೆ ನ್ಯೂಸ್ ಮಾಡಿದ್ರೆ ಒಳ್ಳೆ ವೀಕ್ಷಣೆ ಸಿಕ್ತು. ಒಂದು ದಿನ ಒಂದು ನ್ಯೂಸ್ ಪೇಪರ್ ಅಲ್ಲಿ ನನ್ನ ಬಗ್ಗೆ ವಾಸ್ತವಕ್ಕೆ ತುಂಬಾ ದೂರ ಇರುವಂತಹ ಮಾತುಗಳನ್ನ ಬರ್ತಿದ್ರು. ನಾನು ಆ ಮೀಡಿಯಾ ಓನರ್ಗೆ ಕಾಲ್ ಮಾಡಿ ಕೇಳಿದೆ, ನೀವು ಅದು ಹೇಗೆ ಈ ರೀತಿ ಫ್ಯಾಕ್ಟ್ಸ್ ನ ಚೆಕ್ ಮಾಡದೆ ಏನು ತಿಳ್ಕೊಳ್ಳದೆ ಬರೀತೀರಾ ಅಂತ. ಅದಕ್ಕೆ ಅವರು, ಮಲ್ಯಾಜಿ, ನಿಮ್ಮ ಹೆಸರಿಗೆ ಇರೋ ವ್ಯಾಲ್ಯೂ ಅದು. ನಿಮ್ಮ ಬಗ್ಗೆ ನ್ಯೂಸ್ ಮಾಡಿದ್ರೆ ನಮಗೆ ಒಳ್ಳೆ TRP ಸಿಗುತ್ತೆ ಅಂದ್ರೆ. ಒಟ್ನಲ್ಲಿ ಜನರ ಗಮನವನ್ನ ಸೆಳೆಯುವ ಕಂಟೆಂಟ್ ಅವ್ರಿಗೆ ಬೇಕು. ಅದಕ್ಕೆ
ನನ್ನ ಹೆಸರನ್ನ ಚೆನ್ನಾಗಿ ಬಳಸ್ಕೊಳ್ತಿದ್ರು. ಅದೆಲ್ಲ ಏನೇ ಇದ್ರು ನನಗೆ ಇಷ್ಟ ಆಗುವ ಹಾಗೆ ಜೀವನ ಮಾಡ್ತಿದ್ದೆ. ನನ್ನ ಲೈಫ್ ಸ್ಟೈಲ್ ಬಗ್ಗೆ ನಾನು ಯಾರಿಗೂ ಕ್ಷಮಿಸಿ ಅಂತ ಕೇಳೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ನಾನು ಬೇರೆಯವ್ರ ದುಡ್ಡಲ್ಲಿ ಮಜಾ ಮಾಡಿಲ್ಲ. ನಾನು ಯಾರಿಂದನೂ ₹1 ತಗೊಂಡಿಲ್ಲ. ನನ್ನ ಓನ್ ಬ್ರ್ಯಾಂಡ್ ಗೆ ನಾನೇ ಬ್ರ್ಯಾಂಡ್ ಅಂಬಾಸಿಡರ್. ಈಗ ತುಂಬಾ ಪ್ರಚಲಿತದಲ್ಲಿದ್ದಂತಹ ಒಂದು ಟ್ಯಾಗ್ ಲೈನ್ ಬಗ್ಗೆ ಮಾತಾಡೋಣ. ದ ಕಿಂಗ್ ಆಫ್ ಗುಡ್ ಟೈಮ್ಸ್. ನಾನು ನನ್ನ ಎದೆ ಮೇಲೆ ಐ ಆಮ್ ದ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಲೇಬಲ್ ಹಾಕೊಂಡು ಓಡಾಡುವಂತ ಹುಚ್ಚ ಅನ್ಕೊಂಡಿದ್ದೀರಾ? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದ ಕಿಂಗ್ ಆಫ್ ಗುಡ್ ಟೈಮ್ಸ್ ಅನ್ನೋದು ಕಿಂಗ್ ಫಿಶರ್ ಬಿಯರ್ ನ ಟ್ಯಾಗ್ ಲೈನ್. ಕಿಂಗ್ ಫಿಶರ್ ಬಿಯರ್ ನ ಪರ್ಸನಾಲಿಟಿನ ನಾನು ಬಣ್ಣಿಸಿದ್ದೆ. ಈ ಉಲ್ಟಾ ಮೀಡಿಯಾ ನನ್ನನ್ನ ದ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಕರೆಯೋಕೆ ಶುರು ಮಾಡ್ಬಿಟ್ರು. ವಿಜಯ್ ಮಲ್ಯನ ಹೆಸರಿಗೆ ದ ಕಿಂಗ್ ಆಫ್ ಗುಡ್ ಟೈಮ್ಸ್ ಅಂತ ಹಾಕೊಂಡ್ರೆ ಅದು ಬಿಯರ್ ನ ಸೇಲ್ ಮಾಡೋಕೆ ಹೆಲ್ಪ್ ಮಾಡಲ್ಲ. ಬಿಯರ್ ಗೆ ಹಾಕಿದ್ದ ಆ ಟ್ಯಾಗ್ ಲೈನ್ ನಮ್ಮ ಕಿಂಗ್ ಫಿಶರ್ ಬಿಯರ್ ಗೆ ಅಷ್ಟು ಚೆನ್ನಾಗಿ ಸೂಟ್ ಆಗ್ತಿತ್ತು. ಯಾಕಂದ್ರೆ ಕಿಂಗ್ ಫಿಶರ್ ಕ್ವಾಲಿಟಿ ಹಾಗೆ ಇತ್ತು. ಕಿಂಗ್ ಫಿಶರ್ ಅನ್ನೋ ಬ್ರ್ಯಾಂಡ್ ನ ಸ್ಪೋರ್ಟ್, ಫ್ಯಾಷನ್, ಮ್ಯೂಸಿಕ್ ಪ್ರಮೋಟ್ ಮಾಡೋದ್ರ ಮೂಲಕ, ಮೋಟರೈಸಿಂಗ್, ಸ್ಪಾನ್ಸರಿಂಗ್ ಮಾಡೋದ್ರ ಮೂಲಕ ಆ ಪ್ರಾಡಕ್ಟ್ ಪರ್ಸನಾಲಿಟಿಯನ್ನ ನಾನು ಹಾಗೆ ಬಿಲ್ಡ್ ಮಾಡಿದ್ದೆ. ಹಾಗಾಗಿ ಕಿಂಗ್ ಫಿಶರ್ ನ ಬ್ರ್ಯಾಂಡ್ ಅಷ್ಟು ದೊಡ್ಡದಾಗಿ ಯಶಸ್ವಿ ಆಯ್ತು. ಇದು ಕಿಂಗ್ ಫಿಶರ್ ನ ರೆಪ್ರೆಸೆಂಟ್ ಮಾಡಿ ನಿಮ್ಮನ್ನ ನೀವು ಬ್ರ್ಯಾಂಡ್ ಮಾಡ್ಕೊಳ್ಳೋಕೆ ಮಾಡಿದ ಸ್ಟ್ರಾಟಜಿ ಅಂತ ನಿಮಗೆ ಅನ್ಸ್ಲಿಲ್ವಾ? ಇಲ್ಲ, ನಾನು ಕಿಂಗ್ ಫಿಶರ್ ನ ಬ್ರ್ಯಾಂಡ್ ಅಂಬಾಸಿಡರ್. ನಾನು ಅದನ್ನ ಬರೀ ಕಿಂಗ್ ಫಿಶರ್ ಬಿಸ್ನೆಸ್ ಗೆ ಮಾತ್ರ ಅಲ್ಲ, ನಮ್ಮ ಸ್ಪಿರಿಟ್ ಬಿಸ್ನೆಸ್ ಗೂ ಮಾಡಿದ್ದೀನಿ. ನ್ಯಾಷನಲ್ ಟೆಲಿವಿಷನ್ ಅಲ್ಲಿ ಬಂದು ನಾನೇ ಖುದ್ದಾಗಿ ಯಾರು ಡ್ರಿಂಕ್ ಅಂಡ್ ಡ್ರೈವ್ ಮಾಡಬೇಡಿ ಅಂತ ಕಾಲ್ ಕೊಟ್ಟಿದ್ದೀನಿ. ಈ ಕೆಲಸಕ್ಕೆ ನಾನು ಯಾವುದೇ ಫಿಲ್ಮ್ ಸ್ಟಾರ್ಸ್ ನಾಗ್ಲಿ, ಮಾಡೆಲ್ಸ್ ನಾಗ್ಲಿ, ಫೇಮಸ್ ಪರ್ಸನಾಲಿಟೀಸ್ ನಾಗ್ಲಿ ಅಪಾಯಿಂಟ್ ಮಾಡಿಲ್ಲ. ನಾನು ಏನೇ ಮಾಡಿದ್ರು ಅದು ಬಿಸ್ನೆಸ್ ಸ್ಟ್ರಾಟಜಿ ಆಗಿರುತ್ತೆ. ಅದನ್ನ ನನ್ನ ಪರ್ಸನಾಲಿಟಿಗೆ ಮೀಡಿಯಾದವರು ಮ್ಯಾಚ್ ಮಾಡಿ ಏನಾದ್ರು ಬರ್ಕೊಡಿ. ನಾನು ಅದ್ ಯಾವ್ದ್ರ ಬಗ್ಗೆ ಕೇರ್ ಮಾಡದೆ ನನ್ನ ಕೆಲಸನ ಮಾಡ್ಕೊಂಡು ಹೋಗ್ತಿದ್ದೆ. ಗೋಲ್ಡನ್ ಮೂಮೆಂಟ್ಸ್, ಮೆಕ್ಡೊನಾಲ್ಡ್ ಮೂಮೆಂಟ್ಸ್ ಅನ್ನೋದು ಕಿಂಗ್ ಫಿಶರ್ ಟ್ಯಾಗ್ ಲೈನ್ ಅಷ್ಟು ಫೇಮಸ್ ಆಗಿರಲಿಲ್ಲ. ಮೆಕ್ಡೊನಾಲ್ಡ್ಸ್ ನಂಬರ್ 1 ಇವತ್ತು ವರ್ಲ್ಡ್ ಅಲ್ಲೇ ಲಾರ್ಜೆಸ್ಟ್ ಸೆಲ್ಲಿಂಗ್ ವಿಸ್ಕಿ. ಈ ಎಲ್ಲಾ ಬ್ರಾಂಡ್ಸ್ ಗಳನ್ನ ನಾನೇ ಕ್ರಿಯೇಟ್ ಮಾಡಿದ್ದು. ನೋಡಿದ್ರಲ್ಲ ಗೆಳೆಯರೆ, ಇದಿಷ್ಟು ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ವಿಜಯ್ ಮಲ್ಯ ತಾಯಿಯವರ ಜೊತೆ ಸಂಬಂಧ ಹೇಗಿತ್ತು, ರೈಸ್ ಅಂಡ್ ಫಾಲ್ ಆಫ್ ಕಿಂಗ್ ಫಿಶರ್, RCB ತಂಡವನ್ನ ಕಟ್ಟಿದ್ದು, ಫಾರ್ಮುಲಾ 1 ಕಾರ್ ರೇಸಿಂಗ್ ಜರ್ನಿ, ಅವರ ದುಬಾರಿ ಕಾರ್ಗಳ ಬಗ್ಗೆ, ದುಬಾರಿ ವಸ್ತುಗಳ ಬಗ್ಗೆ ಮಾತಾಡಿರೋದು. ಈಗ ಹೇಳಿದ ಅಷ್ಟು ಪಾರ್ಟ್ಸ್ ವಿಡಿಯೋವನ್ನ ಕವರ್ ಮಾಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಆಸಕ್ತಿಯನ್ನ ತೋರಿಸಿ. ಮತ್ತೆ ನಮ್ಮ ಮೂವಿ ಲವರ್ಸ್ಗೋಸ್ಕರ ಮುಂದಿನ ವಿಡಿಯೋದಲ್ಲಿ ಕೇಸರಿ ಚಾಪ್ಟರ್ 2 ಫಿಲ್ಮ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.